ರಾಜಕೀಯದಲ್ಲಿ ಗಾಂಧಿವಾದವನ್ನ ಮುಂದಿಟ್ಟ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಕೊನೆಗಾಲದಲ್ಲಿ ಮಾವೋವಾದಕ್ಕೆ ವಾಲಿದ್ದಾರೆ. ಅವರ ವಿಚಾರ ಧೋರಣೆಯಿಂದ ಇಂದು ಸ್ಪಷ್ಟವಾಗುತ್ತದೆ. ರಾಜ್ಯ ಸರ್ಕಾರ ನಗರ ನಕ್ಸಲರ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದೆ ಎಂದು ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಆರೋಪಿಸಿದರು. ಉಡುಪಿಯಲ್ಲಿ ಮಾತನಾಡಿದ ಇವರು, ನಕ್ಸಲರ ಶರಣಾಗತಿ ಪ್ರತಿದಿನ ಅನುಮಾನವನ್ನ ಹುಟ್ಟಿಸುತ್ತಿದೆ. 15 ದಿನದ ಒಳಗೆ ಶರಣಾಗತಿ ವೇದಿಕೆಯ ಮೇಲೆ ನಡೆದ ನಾಟಕದಂತೆ ಕಾಣುತ್ತಿದೆ. ಶರಣಾಗತಿ ವೇಳೆ ಶಸ್ತ್ರಾಸ್ತ್ರ ಯಾಕೆ ಇರಲಿಲ್ಲ? ಯಾವ ನಗರ ನಕ್ಸಲರ ಮನೆಯಲ್ಲಿ ಶಸ್ತ್ರಾಸ್ತ್ರವನ್ನ ಬಚ್ಚಿಟ್ಟಿದ್ದಾರೆ? ವಿಕ್ರಮ್ ಗೌಡನ ಆಡಿಯೋ ಮಾಧ್ಯಮಗಳಲ್ಲಿ ಬಂದಿದೆ. ವಿಕ್ರಮ್ ಗೌಡ ನಾನು ಶರಣಾಗುವುದಿಲ್ಲ ಎಂದು ಹೇಳಿದ್ದಾನೆ. ಶರಣಾಗುವುದಿಲ್ಲ ಎಂದಾಗ ಆತನನ್ನ ಹತ್ಯೆ ಮಾಡಿ ಉಳಿದವರನ್ನ ಶರಣಾಗತಿ ಮಾಡಲಾಯ್ತಾ ಎಂಬ ಅನುಮಾನಗಳು ಕಾಡುತ್ತಿವೆ. ಈ ಬಗ್ಗೆ ಸಿಎಂ ಮತ್ತು ಗೃಹ ಇಲಾಖೆ ಸಾರ್ವಜನಿಕರು ಸ್ಪಷ್ಟಪಡಿಸಬೇಕು ಎಂದರು. ಪ್ರತಿದಿನ ಹಲವು ರೀತಿಯಾದಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಇದನ್ನ ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಮೊದಲನೇದು, ಈ ಶರಣಾಗತಿಯ ಪ್ರಕ್ರಿಯೆಗಳು ಹೇಗೆ ನಡೀತು? ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಕೂಡಲೇ ಕಾಡಿನಲ್ಲಿದ್ದಂಥ ನಕ್ಸಲರಿಗೆ ಆ ಟ್ವೀಟ್ ಹೇಗೆ ತಲುಪ್ತು? 15 ದಿನದ ಅವಧಿಯಲ್ಲಿ ಶರಣಾಗ್ತಾರೆ ಅಂತಂದರೆ ಇದೊಂದು ರೀತಿಯಾದಂಥ ನಾಟಕೀಯವಾದಂಥ ಸ್ಟೇಜ್ನಲ್ಲಿ ಆದಂಥ ಪ್ರಹಸನದ ರೀತಿಯಲ್ಲಿ ಕಾಣ್ತಾ ಇದೆ. ಶರಣಾಗತಿ ಆದಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಯಾವುದನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಈ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಯಾವ ಅರ್ಬನ್ ನಕ್ಸಲರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಈ ರೀತಿಯಾದಂಥ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ. ನಿನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕ್ಸಲರ ಎನ್ಕೌಂಟ್ರಿಗೆ ಬಲಿಯಾದಂಥ ವಿಕ್ರಮ್ ಗೌಡನ ವಾಯ್ಸ್ಗಳು ಸುಳಿದಾಡ್ತಾ ಇದೆ. ಆತ ಅದರಲ್ಲಿ ನಾನು ಶರಣಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆತ ಶರಣಾಗೋದಿಲ್ಲ ಅಂತಂದಾಗ ಆತನನ್ನು ಹತ್ಯೆ ಮಾಡಿ ನಂತರ ಇವರನ್ನು ಶರಣಾಗತಿಗೊಳಿಸಲಾಯಿತು. ಅರಣ್ಯ ಪುನರ್ವಸತಿಗೋಸ್ಕರ ಅರ್ಜಿ ಹಾಕದಂಥ 100 ಕುಟುಂಬಗಳು ಇವತ್ತಿಗೂ ಕೂಡ ಅಲ್ದಾಡ್ತಾ ಇದೆ. ಅವರಿಗೆ ಪ್ಯಾಕೇಜನ್ನು ಈ ಸರ್ಕಾರ 2 ವರ್ಷದಲ್ಲಿ ಒಬ್ಬರೂ ಕೂಡ ಪುನರ್ವಸತಿಗೆ ಇವತ್ತು ಯಾರೂ ಕೂಡ ಬರಲಿಲ್ಲ, ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. ಕಾಡಿನಲ್ಲಿರುವಂಥ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜ್ ಇದು. ಇವತ್ತು ಅರ್ಬನ್ ನಕ್ಸಲರು ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಥ್ರೆಟ್ ಯಾರ್ದು ಅಂತ ಕೇಳಿದರೆ ನಗರ ನಕ್ಸಲರಿದೆ, ನಗರ ಅರ್ಬನ್ ನಕ್ಸಲರಿದೆ. ANF ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಈ ಪ್ರಕ್ರಿಯೆ ಸರಿಯಾಗಲಿಲ್ಲ ಅನ್ನುವಂಥದ್ದು ಮಾತ್ರ ನನ್ನ ವಾದ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗಳು ಸರಿಯಾಗಲಿಲ್ಲ. ಇದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ವಿಕ್ರಮಗೌಡನ ಹತ್ಯೆ, ಅದಾದ ನಂತರ ಮುಖ್ಯಮಂತ್ರಿಗಳ ಟ್ವೀಟು, ಅದಾದ ನಂತರ ಶರಣಾಗತಿ, ಇದು 3 ಕೂಡ ಒಂದು ರೀತಿಯ ಅನುಮಾನಗಳನ್ನು ವ್ಯಕ್ತ ಆಗ್ತಾ ಇರುವಂಥದ್ದು.